ವಿಷ್ಣು ಸ್ಮಾರಕ ವಿಚಾರವಾಗಿ ಅಭಿಮಾನಿಗಳ ಪರವಾಗಿ ವಕಾಲತನ ವಹಿಸಿರುವಂಥ ವಕೀಲರು ಅರುಣ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. 15-16 ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ವಿಷ್ಣು ಸ್ಮಾರಕದ ವಿಚಾರವಾಗಿ ಎಷ್ಟೋ ಗೊಂದಲಗಳು. ಸೊ ಇವಾಗಿನ ಪರಿಸ್ಥಿತಿ ಏನಿದೆ ಅಂತ ನೋಡಿ, ಕಳೆದ 2009 ಡಿಸೆಂಬರ್ 30ರಂದು ವಿಷ್ಣು ಸರ್ ಅಪ್ಪಾಜಿಯವರು ನಮ್ಮನ್ನೆಲ್ಲ ಅಗಲಿದ್ರು. ತದನಂತರ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಗೊಂದಲ ಆಯಿತು. ನಂತರ ಆಗಿನ ಕೆಲವು ಹಿರಿಯ ಚಿತ್ರರಂಗದ ಹಿರಿಯರು ಮತ್ತು ಮುಖ್ಯಮಂತ್ರಿಗಳ ಒಂದು ಒಪ್ಪಿಗೆಯಂತೆ ಮತ್ತು ಅಭಿಮಾನ್ ಸ್ಟುಡಿಯೋದ ಮಾಲೀಕರ ಒಪ್ಪಿಗೆಯನ್ನೂ ಸಹ ಪಡೆದು ಅಭಿಮಾನ್ ಸ್ಟುಡಿಯೋದ ಒಂದು ಪ್ರಾಂಗಣದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಅಲ್ಲಿ ಅವರನ್ನು ಅಂತಿಮ ಸಂಸ್ಕಾರ ಮಾಡಲಾಯಿತು, ಅಗ್ನಿಸ್ಪರ್ಶ ಮಾಡಲಾಯಿತು. ತದನಂತರ 2010ರಲ್ಲಿ ವಿಷ್ಣುವರ್ಧನ್ ಪ್ರತಿಷ್ಠಾನವನ್ನು ಸರ್ಕಾರ ಸ್ಥಾಪನೆ ಮಾಡಿತು. ಅದರ ನಂತರ ಆ ಒಂದು ಏನು ಪುಣ್ಯ ಭೂಮಿ ಇತ್ತು, ಅವರ ಸ್ಮಾರಕ ಇತ್ತು, ಅಲ್ಲಿ ಒಂದು ಭವ್ಯವಾದ ಸ್ಮಾರಕ ನಿರ್ಮಾಣ ಆಗಬೇಕು ಅಂಥೇಳಿ ಎಲ್ಲ ಅಭಿಮಾನಿಗಳ ಒತ್ತಾಸೆ ಇತ್ತು. ಆ ಒತ್ತಾಸೆಗೆ ಅನುಗುಣವಾಗಿ ಸರ್ಕಾರ ಇವತ್ತು ನಾಳೆ ಅಂತಲೇ ಹೇಳ್ತಾ ಬಂತು. ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. 2017ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ವಿ ಶಂಕರ್ ಅವರು ಬಂದು ಆ ಜಾಗದಲ್ಲಿ 10 ಗುಂಟೆ ಸ್ಥಳವನ್ನು ಗುರುತಿಸಿ ಅದಕ್ಕೆ ಚಕ್ಕುಬಂದಿಗಳನ್ನು ಮಾಡಿ ಅದಕ್ಕೆ ಸ್ಕೆಚ್ ಮಾಡಿಸಿ ಅಭಿಮಾನ್ ಸ್ಟುಡಿಯೋದ ಮಾಲೀಕರ ಒಂದು ಸಮ್ಮುಖದಲ್ಲೇ ಅದಕ್ಕೆ ಒಂದು ಅವರ ಒಪ್ಪಿಗೆಯನ್ನು ಸಹ ಪಡೆದು ಆ ಜಾಗವನ್ನು ಗುರುತಿಸಿ ಎಲ್ಲ ಮಾಡಿದ್ರು. ಅದರ ನಂತರ ಸರ್ಕಾರ ಸೂಕ್ತ ಆದೇಶವನ್ನು ಮಾಡದೆ ಮುಂದೂಡ್ತಾ ಬಂದಿದ್ದರಿಂದಾಗಿ 2025ವರೆಗೂ ಅದು ತಳ್ಕೋತಾ ಬಂತು. ಇದರ ನಡುವೆ 2024ರಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರಾದಂಥ ಕಾರ್ತಿಕ್ ಅವರು ನಮ್ಮ ರಾಜುಗೌಡರು ಮತ್ತು ಇತರ ಪದಾಧಿಕಾರಿಗಳ ವಿರುದ್ಧ ಸಾಕಷ್ಟು ಕ್ರಿಮಿನಲ್ ಕೇಸು ಜೊತೆಗೆ ಸಿವಿಲ್ ದಾವೆಗಳನ್ನು ಹೂಡಿ ಅವರು ಆ ಜಾಗಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಕೋರ್ಟ್ ಆದೇಶವನ್ನು ತರ್ತಾರೆ. ಸೊ ಆ ರೀತಿ ಇದ್ದಾಗ ನಾವು ಮತ್ತೆ ಕಾನೂನಿನ ಹೋರಾಟ ಮಾಡಿ ಕೋರ್ಟ್ ಆದೇಶವನ್ನು ತೆರವುಗೊಳಿಸಿ 2024 ಡಿಸೆಂಬರ್ 30ರಂದು ಅಲ್ಲಿ ಅವರ ಒಂದು ಏನು ಪುಣ್ಯತಿಥಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅದು ಚೆನ್ನಾಗಿ ಆಯಿತು. ಅದರ ನಂತರ 2025 ಜನವರಿಯಲ್ಲಿ ಅವರು ಒಂದು ಕೇಸನ್ನು ಹೈಕೋರ್ಟ್ ಮುಂದೆ ಹಾಕ್ತಾರೆ. ಅಲ್ಲಿ ಹೈಕೋರ್ಟ್ಗೆ ದಾರಿ ತಪ್ಪಿಸಿ ಸುಳ್ಳು ಮಾಹಿತಿಯನ್ನು ನೀಡಿ ಅಲ್ಲಿ ಒಂದು ಇಲ್ಲೀಗಲ್ ಸ್ಟ್ರಕ್ಚರ್ ಇದೆ, ಆ ಇಲ್ಲೀಗಲ್ ಸ್ಟ್ರಕ್ಚರ್ ತೆರವುಗೊಳಿಸಲಿಕ್ಕೆ ತಮ್ಮ ಒಂದು ಅನುಮತಿ ಬೇಕು, ಅದು 2 ತಿಂಗಳಲ್ಲೇ ಆಗಬೇಕು ಅಂಥೇಳಿ ಕಾನೂನಿಗೆ ಮಾಹಿತಿಯನ್ನು ಕೊಟ್ಟು ನ್ಯಾಯಾಲಯಕ್ಕೆ ಆ ರೀತಿ ಆದೇಶವನ್ನು ತಗೊಂಡಿರ್ತಾರೆ. ಆದರೆ ಜನವರಿ 13ನೇ ತಾರೀಕು ಹಾಕಿದಂಥ ಕೇಸ್ನಲ್ಲಿ ನಮ್ಮ ಸಂಘಟನೆಯವ್ರನ್ನಾಗಲಿ ಅದೇ ರೀತಿ ವಿಷ್ಣುವರ್ಧನ್ ಫ್ಯಾಮಿಲಿ ಮೆಂಬರ್ಸ್ನಾಗಲಿ ಸ್ವತಃ DCಯನ್ನಾಗಲಿ ಇವ್ರು ಯಾರನ್ನೂ ಪಾರ್ಟಿ ಮಾಡಿರಲ್ಲ. ಸೊ ಈ ರೀತಿ ಎಲ್ಲ ಮಾಡದೆ ಕೇವಲ ಅವರ ಉದ್ದೇಶ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಕಾನೂನಿಗೆ ಸುಳ್ಳು ಮಾಹಿತಿ ಕೊಟ್ಟು ಈ ಆದೇಶವನ್ನು ತಗೊಂಡಿರ್ತಾರೆ. ಅದನ್ನು ಕೂಡ 2 ತಿಂಗಳಲ್ಲಿ ಮಾಡದೆ ಜನವರಿ 13 ತಗೊಂಡಂಥ ಆದೇಶವನ್ನು ಆಗಸ್ಟ್ 7ನೇ ತಾರೀಕು ಮಧ್ಯರಾತ್ರಿ ಅವರು ಆ ಸಮಾಧಿ ಸ್ಥಳವನ್ನು ತೆರವುಗೊಳಿಸಿದ್ದಾರೆ. ಕೆಲವು ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳು ಇದರಲ್ಲಿ ಅವರ ಕೈ ಜೋಡಿಸಿದೆ ಅನ್ನೋದು ಮಾಹಿತಿ ಬಂದಿದೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗಲಿದೆ. ಸೊ ಈ ಹಂತದಲ್ಲಿ ಆ ಒಂದು ಏನು ಆದೇಶ ಹೈಕೋರ್ಟ್ ಕೊಟ್ಟಿತ್ತು, ಈ ಆದೇಶದ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿಯನ್ನು ರಿವ್ಯೂ ಪಿಟಿಷನನ್ನು ನಿನ್ನೆ ದಿವಸ ನಾವು ಸಂಘಟನೆ ವತಿಯಿಂದ ಹೈಕೋರ್ಟ್ಗೆ ದಾಖಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಬರಲಿದೆ, ಕೋರ್ಟ್ ಮುಂದೆ ಬರಲಿದೆ. ಸರ್, ಅಂದರೆ 20 ಎಕರೆ ಜಾಗವನ್ನು ಬಾಲಣ್ಣ ಅವರಿಗೆ ಸ್ಟುಡಿಯೋ ಮಾಡೋಕ್ಕೆ ಅಂತ ಸರ್ಕಾರ ಕೊಟ್ಟಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು 10 ಎಕರೆ ಜಾಗವನ್ನು ಇವರು ಕುಟುಂಬದವರೆಲ್ಲ ಮಾರ್ಕೋತಾರೆ. ಈಗ 10 ಎಕರೆ ಜಾಗ ಉಳಿದಿದೆ. ಆ ಒಂದು ಲಿಟಿಗೇಷನ್ 4 ಜನ ಅಂದರೆ ಮಕ್ಕಳಿದ್ರಲ್ಲ ಅವ್ರ ಮಧ್ಯೆ ಒಂದು ಸ್ವಲ್ಪ ಗೊಂದಲಗಳಿತ್ತು, ವಿವಾದಗಳಿತ್ತು. ಸೊ ಈಗ ಆ ಒಂದು ಮಾಲೀಕತ್ವ ಯಾರ ಹೆಸರಲ್ಲಿದೆ? ಯಾಕಂದರೆ ಗಣೇಶ್ ಅವರು ಇಲ್ಲ, ಈಗ ಗೀತಾ ಬಾಲಿ ಅವರು ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಒಟ್ಟಾರೆ 10 ಜಾಗ ಯಾರ ಹೆಸರಲ್ಲಿದೆ, ಯಾರ ಮಾಲೀಕತ್ವದಲ್ಲಿದೆ ಅಂತ ನೋಡಿ. ಇದು 1900 ಅಭಿಮಾನ್ ಸ್ಟುಡಿಯೋದ ಹಿನ್ನೆಲೆಯನ್ನು 2 ನಿಮಿಷಗಳಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. 1969ರಲ್ಲಿ ಬಾಲಣ್ಣ ಅವರಿಗೆ ಅಪ್ಸೆಟ್ ಪ್ರೈಸ್ ಮೂಲಕ ಒಂದು 6,000 ಆಗಿನ ಕಾಲಕ್ಕೆ 6,000 ತಗೊಂಡು 20 ಎಕರೆ ಜಾಗವನ್ನು ಅಭಿಮಾನ್ ಸ್ಟುಡಿಯೋ ಮಾಡಬೇಕು, ಸ್ಟುಡಿಯೋ ಒಂದು ಸಂಬಂಧಿತ ಚಟುವಟಿಕೆಗೋಸ್ಕರನೇ ಅಂಥೇಳಿ ಮೀಸಲಿಟ್ಟು ಆ ಷರತ್ತಿನೊಂದಿಗೆ ಸರ್ಕಾರ ಕೊಡುತ್ತೆ. ಆ ಸಂದರ್ಭದಲ್ಲಿ ಬಾಲಣ್ಣವರಿದ್ದಾಗವರೆಗೂ ಅದು ಚೆನ್ನಾಗಿ ನಡೀತು. ತದನಂತರ ಅವರ ಮಕ್ಕಳುಗಳಿಗೆ ಅವರವ್ರ ನಡುವೆ ವೈಮನಸ್ಯ ಬಂದು ಮೊದಲನೇದಾಗಿ ಅವರ ಮಗಳು ಗೀತಾ ಬಾಲಿ ಅನ್ನೋರು ಅವರು ಒಂದು ಸಿವಿಲ್ ದಾವೆಯನ್ನು ದಾಖಲಿಸ್ತಾರೆ. ಆ ಸಿವಿಲ್ ದಾವೆ ದಾಖಲಿಸಿದ ಮೇಲೆ ಆ ಸಿವಿಲ್ ದಾವೆ ವಜಾಗೊಳ್ಳುತ್ತೆ.
ಇದು ಆ ರೀತಿ ಪಾರ್ಟಿಷನ್ ಮಾಡ್ಲಿಕ್ಕೆ ಬರೋಲ್ಲ ಹಾಗೆ ಅಂತ ವಜಾಗೊಳ್ತದೆ. ಅದಾದ ಮೇಲೆ ಏನು ಉಳಿದ ಗಂಡು ಮಕ್ಕಳು ಇಬ್ಬರಿದ್ದರು, ಗಣೇಶ್ ಮತ್ತು ಶ್ರೀನಿವಾಸ್ ಅಂತೇಳಿ. ಆ ಗಣೇಶ್ ಅವರು ತೀರ್ಕೊಳ್ತಾರೆ. ಗಣೇಶ್ ಅವರು ತೀರ್ಕೊಳ್ಳೋಕೆ ಮುಂಚೆ ಶ್ರೀನಿವಾಸ್ ಅವರ ಮಗನಾದಂಥ ಕಾರ್ತಿಕ್ಗೆ ತನ್ನ ಹಕ್ಕೆಲ್ಲ ಬಿಡುಗಡೆ ಮಾಡಿಕೊಟ್ಟಂಗೆ, ಹಕ್ಕು ಖುಲಾಸೆ ಪತ್ರ ಮಾಡಿಕೊಟ್ಟ ಹಾಗೆ ಒಂದು ಪತ್ರವನ್ನು ರೆಡಿ ಮಾಡ್ತಾರೆ 2020ರಲ್ಲಿ. ಸೊ ತದನಂತರ ಗಣೇಶ್ ಅವರ ಅಂತ್ಯ ಆಗುತ್ತೆ. ಇವತ್ತು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ, ಗಣೇಶ್ ಅವ್ರ ಸ್ವಾಭಾವಿಕ ಸಾವ ಅಥವಾ ಅವ್ರದ್ದು ಕೊಲೆಯ ಅಂಥೇಳಿ. ಅದು ಅವರೇ ಉತ್ತರ ಕೊಡಬೇಕಾಗ್ತದೆ. ಸೊ ಇದರ ನಂತರ ಶ್ರೀನಿವಾಸ್ ಅವರು ತೀರ್ಕೊಳ್ತಾರೆ. ಈಗ ಆ ಎಂಟೈರ್ ಸ್ಟುಡಿಯೋಗೆ, ಅಭಿಮಾನ್ ಸ್ಟುಡಿಯೋ ಏನು 10 ಎಕರೆ ಜಾಗ ಇದೆ, ಕಾರ್ತಿಕ್ ಒಬ್ಬನೇ ಮಾಲೀಕ ಆಗಿರ್ತಕ್ಕಂಥದ್ದು. ಗೀತಾ ಬಾಲಿ ಅವ್ರಿಗೆ ಹಕ್ಕಿಲ್ಲ ಅಂಥೇಳಿ ಆಗಲೇ ತೀರ್ಮಾನ ಆಗೋಗಿದೆ. ಸೊ ಹಾಗಾಗಿ ಅವರು ಇನ್ನೂ ಎಂಟ್ರಿ ಕೊಡೋ ಪ್ರಶ್ನೆ ಇಲ್ಲ. ಸೊ ಈಗ ಇದ್ದಂಥ ಇಬ್ಬರು ಗಂಡು ಮಕ್ಕಳ ಪೈಕಿ ಇಬ್ಬರು ಗಂಡು ಮಕ್ಕಳಿಗಿಲ್ಲ, ಕಾರ್ತಿಕ್ಗೆ ಅದರ ಮಾಲೀಕತ್ವ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕಾರ್ತಿಕ್ಗೆ ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈಗಿರುವಂಥ ಸಮಸ್ಯೆ ಏನು ಅಂತ ಅಂದ್ಬಿಟ್ಟು, ಯಾಕಂದರೆ ಮೊದಲು ಲಿಟಿಗೇಷನ್ ಇತ್ತು, ಮಕ್ಕಳನ್ನೆಲ್ಲ ಒಗ್ಗೂಡಿಸಿ ತಗೊಳ್ಳುವಂಥ ಭಾಳ ದೊಡ್ಡದ ಕಷ್ಟದ ವಿಚಾರವಿತ್ತು ಸರ್ಕಾರಕ್ಕೆ. ಸೊ ಈಗ ಇರುವಂಥದ್ದು ಕಾರ್ತಿಕ್ ಒಬ್ಬರೇ, ಅವ್ರನ್ನ ಮನವೊಲಿಸಿ ತಗೋಬೋದಲ್ಲ, ಅದರಿಂದ ಯಾರಿದ್ದಾರೆ, ಯಾಕೆ ಇದನ್ನು ಮಾರಾಟ ಮಾಡ್ಬಾರ್ದು ಅಂತ ಅಂದರೆ ಒಂದಷ್ಟು ರಾಜಕಾರಣಿಗಳ ಹೆಸರೆಲ್ಲ ಓಡಾಡ್ತಿದೆ, ಅದು ನಿಜನಾ ಸರ್ ಅಂತ? ನೋಡಿ, ಯಾವ ರಾಜಕಾರಣಿಗಳ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಕಾರ್ತಿಕ್ ಮನಸ್ಸು ಮಾಡಿದ್ರೆ ಖಂಡಿತ ಬಗೆಹರಿತದೆ ಅನ್ನೋದಂತೂ ಸತ್ಯ. ಆದರೆ ಕಾರ್ತಿಕ್ ಹಿಂದೆ ಯಾರಿದ್ದಾರೆ, ಅವರ ಉದ್ದೇಶ ಏನಿದೆ, ಅಥವಾ ಕಾರ್ತಿಕ್ ಉದ್ದೇಶವೇ ಏನಿದೆ? ಯಾಕೆಂದರೆ 2009ರಿಂದ 2025 ಆಗಸ್ಟ್ 8ನೇ ತಾರೀಕುವರೆಗೂ ಇದ್ದಂಥ ಸಮಾಧಿ ಸ್ಥಳವನ್ನೇ ರಾತ್ರೋರಾತ್ರಿ ತೆರವುಗೊಳಿಸ್ತಾರೆ ಅಂದರೆ ಅವರ ಹಿಂದಿನ ಮನಸ್ಥಿತಿ ಎಂಥದ್ದು, ಅವರ ಉದ್ದೇಶವೇನು, ಇದನ್ನೇನು ಮಾರಾಟ ಮಾಡ್ತಾರಾ ಅಥವಾ ಅದನ್ನು ಬೇರೆ ರೀತಿ ವಾಣಿಜ್ಯೀಕರಣ ಮಾಡ್ತಾ ಇದ್ದಾರಾ ಆ ಜಾಗದಲ್ಲಿ, ಇದೆಲ್ಲವಕ್ಕೂ ಕಾರ್ತಿಕೇ ಉತ್ತರ ಕೊಡಬೇಕು. ಆದರೆ ಸರ್ಕಾರವನ್ನಾಗಲಿ ಅಥವಾ ಕೋರ್ಟನ್ನಾಗಲಿ ದಾರಿ ತಪ್ಪಿಸಿ ಏನು ಇದು ಮಾಡಿದ್ದಾರೆ, ಇದಂತೂ ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಪುನರ್ ಪರಿಶೀಲನಾ ಅರ್ಜಿಯನ್ನು ಹಾಕಿದಿರಿ. ಸೊ ಈಗ ಕಾರ್ತಿಕ್ ಒಬ್ಬರೇ ಮಾಲೀಕರು ಇರೋದ್ರಿಂದ ಸರ್ಕಾರ ಜಾಗನ ಮುಟ್ಕೊಂಡು ಹಾಕೋಬೋದು, ಮತ್ತೆ ವಾಪಸ್ ತಗೋಬೋದು, ಮತ್ತು ಅವರನ್ನು ಮನವೊಲಿಸಿ ಸ್ಮಾರಕಕ್ಕೆ ಜಾಗನ ಕೊಡಿಸ್ಬೋದಲ್ವ ಅಂತ. ಎಷ್ಟು ದಿನಗಳ ಕಾಲ ಟೈಮ್ ತಗೊಳುತ್ತೆ ಇದು ಅಂತ? ನೋಡಿ, ಕೇಸ್ ಕೋರ್ಟ್ನಲ್ಲಿ ಇರೋದ್ರಿಂದ ಇಂತಿಷ್ಟೇ ದಿವಸದಲ್ಲಿ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಸಾಮಾನ್ಯ ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೇನೆ, ಕೋರ್ಟಿಗೆ ಹೋಗೋ ಎಂಟ್ರಿ ಡೇಟ್ ಹೇಳ್ಬೋದೇ ಹೊರತು ಎಕ್ಸಿಟ್ ಡೇಟ್ ಹೇಳಲಿಕ್ಕಾಗಲ್ಲ. ಸೊ ಆದ್ದರಿಂದ ಇಂತಿಷ್ಟೇ ದಿವಸದಲ್ಲಿ ಅಂತ ನಾವು ಕಾಲಮಿತಿ ಹಾಕ್ಕೊಳ್ಳಿಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತಲ್ಲ ನಾಳೆ ಈ ಆದೇಶ ಹೋಗಿ ಕೋರ್ಟ್ ಅದನ್ನು ಪುನರ್ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ಕೊಟ್ಟು ಆ ಒಂದು 10 ಗುಂಟೆ ಜಾಗವನ್ನು, ನಾವು 10 ಎಕರೆನೂ ಕೇಳ್ತಾ ಇಲ್ಲ, 10 ಗುಂಟೆ ಜಾಗವನ್ನು ಇದು ಮಾಡಿಕೊಂಡು ವಶಪಡಿಸ್ಕೊಂಡು ಅಕ್ವೈರ್ ಮಾಡಿಕೊಂಡು ಒಂದು ವಿಷ್ಣುವರ್ಧನ್ ಸಮಾಧಿ ಇದೆ ಆ ಜಾಗದಲ್ಲಿ ಅದನ್ನು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ನಾವೀಗಾಗಲೇ ಕೋರ್ಟ್ಗೆ ನಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನೋಡೋಣ, ಇದು ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ಬರ್ತದೆ. ಕಾರ್ತಿಕ್ಕು ಕೂಡ ಕೋರ್ಟಿಗೆ ಬರಬೇಕಾಗ್ತದೆ, ಅಥವಾ ಅವರ ವಕೀಲರ ಮುಖಾಂತರ ಆದರೂ ಬರಬೇಕಾಗುತ್ತೆ, ಅಲ್ಲಿ ಅವರು ಉತ್ತರ ಕೊಡಬೇಕಾಗತ್ತೆ. ನಿಮ್ಮ ಅನಿಸಿಕೆ ಪ್ರಕಾರ ಈಗ ದಾರಿ ಸುಗಮ ಆಗಿದೆ ಅಂತ ಒಂದು ಕಡೆ ಅನಿಸ್ತಾರೆ. ಯಾಕಂದರೆ ಕೆ ಮಂಜು ಅವರು ಎಂಟ್ರಿ ಕೊಟ್ಟಿದ್ರು, ಈಗ ಸುದೀಪ್ ಅವರು ಮತ್ತು ಇಡೀ ಕುಟುಂಬದವ್ರು ಏನಾದ್ರು ಆ ಜಾಗದಲ್ಲಿ ಆಗಲಿ ಅಂತ ಎಲ್ಲ ನಿಂತ್ಕೊಂಡ್ರೆ ಒಕ್ಕೊರಲಿಂದ ಹಾಗೆ ಆಗುತ್ತಾ ಅಂತ ನಿಮ್ಮ ಅನಿಸಿಕೆ? ನೋಡಿ, ಈ ಹೋರಾಟಕ್ಕೆ ಹಿಂದಿನಿಂದನೂ ಎಲ್ಲರೂ ಹಿಂದಿನಿಂದ ಬೆಂಬಲ ಕೊಡ್ತಾಯಿದ್ರು. ಈಗ ಎಲ್ಲರೂ ಮುಂದೆ ಬಂದಿರತಕ್ಕಂಥದ್ದು ಅತ್ಯಂತ ಉತ್ತಮವಾದ ಬೆಳವಣಿಗೆ. ಅದೇನೋ ಈ ಕನ್ನಡದಲ್ಲಿ ಹೇಳ್ತಾರೆ, ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ ಅಂತ. ಅಟ್ಲೀಸ್ಟು ಈ ಹಂತದಲ್ಲಾದರೂ ನಾವು ಮನೆಯೊಂದು 3 ಬಾಗಿಲು ಅಂತ ಆಗದೆ ನಾವೆಲ್ಲರೂ ಒಂದೇ. ಅಲ್ಟಿಮೇಟ್ಲಿ ಎಲ್ಲರ ಉದ್ದೇಶವೂ ಒಂದೇ. ಸಮಾಧಿ ಸ್ಥಳ ಏನಿದೆ ಅದು ಪವಿತ್ರ ಸ್ಥಳ, ಅದು ಅಲ್ಲಿ ಒಂದು ಪುಣ್ಯಭೂಮಿ, ಅದು ಸ್ಮಾರಕ ಆಗಬೇಕಲ್ಲಿ ಅನ್ನೋದೇ ಎಲ್ಲರ ಉದ್ದೇಶನೂ. ಸೊ ಈ ಒಂದು ಉದ್ದೇಶ, ಏಕ ಉದ್ದೇಶ ಎಲ್ಲರದ್ದು ಇರೋದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ಪರಸ್ಪರ ಸಹಕರಿಸ್ಕೊಂಡು ಪರಸ್ಪರ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಸರ್ಕಾರದ ಮೇಲೂ ಒತ್ತಡ ತಂದು ಇದನ್ನು ಮಾಡಿದ್ರೆ ಖಂಡಿತ ಇದರಲ್ಲಿ ಯಶಸ್ಸು ಗಳಿಸ್ತೀವಿ. ವಿಷ್ಣುವರ್ಧನ್ ಅಪ್ಪಾಜಿ ಅವರ ಸಮಾಧಿ ಆಗಲಿ ಅಥವಾ ಅವರ ಆತ್ಮಕ್ಕೆ ಶಾಂತಿ ಸಿಗೋದರಲ್ಲಿ ಅನುಮಾನವೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಧನ್ಯವಾದ. ಎಸ್, ಇದಿಷ್ಟು ವಕೀಲರಾದಂಥ ಅರುಣ್ ಅವರವ್ರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.